ಹೇ ಗೈಸ್, ಇವಾಗ ನಾವು ಮಡಿಕೇರಿಯಿಂದ ಡೋರ್ನಳ್ಳಿಗೆ ಹೋಗ್ತಾ ಇದ್ದೀವಿ, ಸೆಂಟ್ ಆಂಟೋನಿ ಚರ್ಚ್ಗೆ. ಇದು ಆ್ಯಕ್ಚುಲಿ ನಾನು ಡೆಲಿವರಿ ಟೈಮಲ್ಲಿ, ಅಂದರೆ ಡೆಲಿವರಿ ಆಗೋಕ್ಕಿಂತ ಮುಂಚೆನೇ ಅಂದ್ಕೊಂಡಿದ್ದೆ ಡೆಲಿವರಿ ಎಲ್ಲ ಚೆನ್ನಾಗಾದರೆ ನಾನು, ಅಕ್ಷಯ್ ಮತ್ತು ಮಗು 3 ಜನ ಬರ್ತೀವಿ ಚರ್ಚ್ಗೆ ಅಂತೇಳಿ. ಹಾಗೆ ಇವಾಗ ಹೊರಟಿದ್ದೀವಿ. ಆ್ಯಡಿ ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಈಗ ಏನೆಲ್ಲ ಆಗ್ತಿದೆ ಅದೆಲ್ಲನೂ ಫಸ್ಟ್ ಟೈಮೇ ಆ್ಯಡಿಗೆ. ಇವಾಗಲೇ ಆಯಿತು 3 o'clock. ಮೊನ್ನೆಯಿಂದ ಹೊರಟಿದೆ 1 o'clock ಅಲ್ಲ, 1 o'clockಗೇನೋ ಹೊರಟ್ವಿ ನಾವು. ಆಯಿತು 2 times ನಿಲ್ಲಿಸಿದ್ವಿ ಕಾರ್ನ, ಮಗು ಅಲ್ವಾ, ಸೊ ಫೀಡ್ ಮಾಡಿಸ್ಬೇಕಾಗುತ್ತೆ. 1-2 ಸಲ ಫೀಡ್ ಮಾಡಿಸಿ ಇವಾಗ ಇನ್ನೇನು ಆಟಾಡ್ತಾ ಇದ್ದಾನೆ, ಇನ್ನೇನು ನಿದ್ರೆ ಹೋಗ್ತಾನೆ ಸ್ವಲ್ಪ ಹೊತ್ತಲ್ಲಿ. ನಾವು ಹಂಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಹೊರಟ್ವಿ. ಇವಾಗ ಇನ್ನೂ ಲಂಚ್ ಮಾಡಿಲ್ಲ, ಇನ್ನು ಡೈರೆಕ್ಟ್ ಅಲ್ಲೇ ಚರ್ಚಿಗೆ ಹೋಗಿ ಸಿಗೋಣ. ಆದರೆ ಏನೋ ಹೇಳ್ತಾ ಇದ್ದಾನೆ ಇದು ಮುಂದೆ ನೋಡುವಾಗ ಅವನಿಗೆ ಖುಷಿ ಆಗ್ಬೋದು ವಿಡಿಯೋ. ಏನಪ್ಪ ಆ್ಯಡಿ ಡ್ಯಾಡಿ ಏನು ಹೇಳ್ತೀರಾ? ನಗು, ಏನು ಹೇಳು? ಇಷ್ಟೇ, ಎಲ್ಲರೂ ಅನ್ಕೋಬೇಕು ಬ್ಲಾಗಲ್ಲಿ ಏನು ಮಾತಾಡೋದೇ ಇಲ್ಲ, ಹಂಗೆ ಹಿಂಗೆ ಸೈಲೆಂಟ್ ಅಂತ. ಗೊತ್ತಿರೋರಿಗೆ ಗೊತ್ತು ಅಕ್ಷಯ್ ಹೇಗೆ ನೆಗಡು. ಇಷ್ಟು ಏನು ಟ್ರಾಫಿಕ್ ಗೊತ್ತಾ ಮಡಿಕೇರಿಯಲ್ಲಿ ಅಂತೂ ತುಂಬೋಗಿದೆ. ಎಲ್ಲಿ ನೋಡಿದ್ರು ವೆಹಿಕಲ್ಸ್. ಒಂದು 100 ಜನಕ್ಕೆ ಹೋಗೋ ಪ್ಲೇಸ್ಗೆ ಒಂದು 1500 ಮೆಂಬರ್ಸ್ ಹೋದ್ರೆ ಹೆಂಗಿರುತ್ತೆ? ಆ ಥರ ಆಗಿದೆ ಸಿಚುವೇಶನ್. ಏನಪ್ಪ, ಇನ್ನು ನ್ಯೂ ಇಯರ್ ಕಳೆದ ಮೇಲೇ ಕಡಿಮೆ ಆಗೋದು ಮೋಸ್ಟ್ಲಿ. ಅಲ್ಲಿ ಎಲ್ಲ ಹೋಮ್ ಸ್ಟೇಸ್ ಎಲ್ಲ ಫುಲ್ ಆಗಿಬಿಟ್ಟಿದೆ, ಅಷ್ಟು ಟೂರಿಸ್ಟ್ ಬಂದಿದ್ದಾರೆ ಈ ಸಲ. ಏನಾಯ್ತು? ಸೊ ಅದೇ ವೆಹಿಕಲ್ಸ್ ಇನ್ನೂ ಇಲ್ಲಿನೂ ತುಂಬ ಲೈನಲ್ಲೇ ಹೋಗ್ತಿದ್ದೀವಿ ಸ್ಲೋ ಆಗಿ. ಇನ್ನು ಮೈಸೂರು ಗಂಟನೂ ಹಿಂಗೇನೆ ಕಾಣಿಸುತ್ತೆ. ಆ್ಯಡಿ, ಎಲ್ಲಿ ಹೋಗ್ತಿದ್ದೀವಿ ನಾವು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಫಸ್ಟ್ ಬೇರೆ ಬಟ್ಟೆ ಹಾಕಿದ್ದೀವಿ, ಚೇಂಜ್ ಮಾಡಿರೋದು. ಶೆಕೆ ಆಯಿತು ಆ್ಯಡಿಗೆ ಅಲ್ವಾ? ರೀಚ್ ಆದ್ವಿ ಚರ್ಚ್ ಹತ್ರ. ನೋಡಬೇಕು ಇವಾಗ ರಶ್, ಅಲ್ಲಿ ಕ್ರೌಡ್ ಇದೆಯಾ ಏನು ಅಂತ ಹೇಳ್ಬಿಟ್ಟು. ಆ್ಯಡಿ ಮಲ್ಕೊಂಡ್ಬಿಟ್ಟಿದ್ದಾನೆ. ಜೂಜಿ ಕಾರ್ ಪಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಸುಮಾರು ಏನೆಲ್ಲ ಸ್ಟಾಲ್ಸ್ ಹಾಕ್ಬಿಟ್ಟಿದ್ದಾರೆ, ಆಚೆ ಈಚೆ ಎಲ್ಲ. ಇಳಿದ ಮೇಲೆ ತೋರಿಸ್ತೀನಿ. ಚಲೆ ಕ್ರಿಬ್ ನೋಡಿ ಹೇಗೆ ಸೆಟಪ್ ಮಾಡಿದ್ದಾರೆ. ಚರ್ಚ್ ಒಳಗೆ ಹೋಗಿ ಬಂದಾಯ್ತು. ಇವಾಗ ಅಕ್ಷಯ್ ಹೊರಗಡೆ ಕೂತ್ಕೊಂಡಿದ್ದ. ಅದೇನದು? ಇವಾಗ ಫುಟ್ವೇರ್ ಆಚೆ ಬಿಟ್ಟಿದ್ವಾ, ಸೊ ಅದನ್ನ ತಂದು ಇವಾಗ ಇಲ್ಲಿ ಸ್ಟೋರ್ ಒಳಗಡೆ ಹೋಗಬೇಕು. ಸ್ವಲ್ಪ ಕ್ಯಾಂಡಲ್ಸ್ ಆಫರ್ ಮಾಡುವ ಅಂತೇಳಿ ಆಮೇಲೆ ಒಂದು ಬ್ಲ್ಯಾಕ್ ಥ್ರೆಡ್ ತೊಗೋಬೇಕು ಇವನಿಗೆ ಆ್ಯಡಿಗೆ. ಸೊ ಚರ್ಚ್ ಪಕ್ಕದಲ್ಲಿ ಸ್ಟೋರ್ ಇದೆ, ಸ್ಟ್ಯಾಚ್ಯೂ ಅದೆಲ್ಲ ಸಿಗುತ್ತೆ ನಿಮಗೆ, ರೋಸರೀಸ್ ಎಲ್ಲ, ಕ್ಯಾಂಡಲ್ಸ್ ಎಲ್ಲ. ಸೊ ತೊಗೊಳ್ಳೋಣ ಅಂತ. ನೀ ಕೂತಿರ್ತೀಯಲ್ಲೇ? ಓಕೆ, ಹಂಗೆ ಹೋಗಿ ಬರೋಣ. ಆಯಿತು, ಇವಾಗ ಕ್ಯಾಂಡಲ್ ಎಲ್ಲ ಆಫರ್ ಮಾಡಿದ್ವಿ. ಇವನಿಗೆ ಆ್ಯಕ್ಚುಲಿ ಒಂದು ಬ್ಲ್ಯಾಕ್ ಥ್ರೆಡ್ ಬೇಕಾಗಿತ್ತು, ಅದಲ್ಲಿ ಇರಲಿಲ್ಲ. ಪರವಾಗಿಲ್ಲ, ಬೇರೆ ಕಡೆ ಎಲ್ಲರೂ ತೊಗೊಳ್ಳೋಣ. ಇವಾಗ ಹೋಗ್ತಾ ಇದ್ದೀವಿ. ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಆಯಿತು, ಏನು ಹೇಳಕ್ಕಿಲ್ಲ. ಓಕೆ ಗೈಸ್, ಇವಾಗ ನಾವು ಚರ್ಚಿಂದ ಹೊರಟ್ವಿ, ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಊಟ ಮಾಡೋಣ ಅಂತ, ಇಲ್ಲಿ ಎಲ್ಲೂ ಬೇಡ ಅಂತ. ನೋಡೋಣ ಏನು ಊಟ ಮಾಡೋದು ಅಂತ ಪ್ಲ್ಯಾನ್ ಇಲ್ಲ. ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರೇ ನಾವು. ನೈಟ್ ಆಗುತ್ತೆ ರೀಚ್ ಆಗಲಿಕ್ಕೆ. ಹ್ಯಾಡಿ ಇವಾಗಷ್ಟೇ ಮಲ್ಕೊಂಡ, ಫೀಡ್ ಮಾಡಿಸ್ದೆ ಮತ್ತೆ. ಸೊ ಅವನು ಫುಲ್ ನಿದ್ರೆ ಮೂಡಲ್ಲಿದ್ದಾನೆ. ಬಿಸಿಲು ಸಕ್ಕತ್ತಾಗಿ ಹೊಡಿತಿದೆ. 5 ಗಂಟೆ ಆಯಿತು, 5 ಕಾಲು ಆಗ್ಲಿಕ್ಕೆ ಆಯಿತು. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಮನೆ ಅಂತ ಹೇಳ್ಬಿಟ್ಟು. ಮಂಕಾಗಿದ್ದ ಎದ್ಬಿಟ್ಟ, ಮಲ್ತಾ ಇದ್ದಾನೆ.